தானே மல்போடுது கேட்டேன் அப்பக்க பண்டேரு பூமிக்கு பாலா பண்டேரு பத்து நாளைக்கு பிற போப்புஜி பண்டேன் தின்னர கொர்ல மாத்திர போப்படும் ತಿರುಪುಳಂಚಿನಕ್ಕೆ ಸರಿಯಾದ ವ್ಯವಸ್ಥೆ ಪುಟ್ಟ ಭೂಮಿಡು ಬಂಡೇರು ಏರು ತಾಣದಕ್ಕೆ ಎನ್ನಗ ನಳವುಳ್ಳ ಪನ್ಪಸಂತೆ ದುಷ್ಟ ರಕ್ಕಸೇನಂತಿಲ ಮಾನವದಿಲತ್ತು ರಕ್ಕಸಿಲತ್ತು ಪನ್ಪುಳ ಸ್ವಭಾವನು ಪುಟ್ಟಿನಾಲು ಇರತ್ತ ಮೂಜಿ ಜೋಕ್ಲೇನು ಪುಟ್ಟಿನಲ್ಲ ಮಾತ ಜೋಕ್ಲೇನು ತಿಂದಿದ ಬದುಕಲು ತಾಯ ತಿಂದಲಾಲು ಬ್ರಹ್ಮದೇವರ ವರ್ಣನೆ ನೆಂಚನೆಗೆ ಎಂಕಿ ಏಳರ್ತಲ ಮರಣ ಇಪ್ಪರ ಬಲ್ಲಿದ್ದು ಪುಟ್ಟಿನ ಬಾಲೆರ್ತಲ ಮರಣ ಇಪ್ಪರ ಬಲ್ಲಿದ್ದು ಐಕ ಪುಟ್ಟಿನ ಬಾಲೆನ ತಿಂದೊಳಗೆ ಆತು ಮಾತ್ರ ಅತ್ತು ಬ್ರಹ್ಮದೇವರ ಪಾತ್ರ ಬಂಡೇರಿಗೆ ವಾ ಬಾಲೆನಿ ಕೆರಿಯರ ದುಂಬಾಪಣ ಆ ಬಾಲೆರ್ದೆ ಅದಕ್ಕೆ ಮರಣ ಬಂಡೇರಿಗೆ ಐಕ ಬೋನಾದ ಪುಟ್ಟಿನ ಜೋಕಳನ್ನು ಅಪ್ಪಗಡೆ ತಿಂದು ಮುಗಿತಾರೆ ನಾರಾಯಣ ದೇವರ ಬಂಡೇರು ಅಂಚಿನ ದುಷ್ಟ ಅಪ್ಪವರ್ತಿ ಲೋಕೋಡು ಇತ್ತಲ್ದಾಣ ಭೂಮಿ ಒರಿಯರನೇ ಸಾಧ್ಯಜಿ ಆಳೆನ ಕೆರಡ್ದಾಣ ಆಳ 24ನೇ ಬಗೆಯಾದ ಗರ್ಭಣ ಸೇರ್ಲ ಮಗ ಬಂಡೇರು ಜಾನಿಂಚ ಸೇರ್ಲ ಕೇಳ್ದೆ ಅನುರೂಪಡು ಎನ್ನಡ್ಕೊಳ್ಳೋದು ಗರ್ಭದ ಉಳಾಯ ಮಾಡ್ಯಾರು ಮತ್ತೆ ಬಂದಿದ್ದೀರಾ ಆಳ ತಿಗಲನೆ ಪುಡತ್ತದ ಮತ್ತೆ ತಿಗಲನೆ ಪುಡತ್ತದ ಬತ್ತದ ಆಳ ಕರ್ಲನು ಮಾತನ್ನು ತಿಂದ ಮಗಿತ್ತೆ ಆಳ ಕಂಡ ನಿಂತಿನ ಕಾಳಿಪತ್ರ ದೇವಿ ಎದುರಾದ ಪತ್ರ ಯಾರು ಪಾಲ್ತದಿಂದ ಕೆಲ್ಟು ಕೋಲಾಟ ಗೊಬ್ಬೆ ಈತ ತಿಂದು ನಾಳ ಪಟವು ಬಾಜ್ಯಲು ಹೋಯ್ತಿ ಓಯ ವೈಕುಂಠೋಗೆ ನಾರಾಯಣ ದೇವರನ್ನ ಕೇಂಡೆ ಒಳ್ಳೆ ಪಡವು ಬಾಜ್ಯಲ್ಗಿಂದು ಓರ್ತರಾತ ತಿಂಗಳ ಕೊರಿಯರ ಪರಿಯರಗಳನ್ನು ಯಾವುದಿ ದೇವರ ಬಂಡ ಕಿಂಡಿ ಬಿರಲನ್ನು ಕೊಯ್ದು ಎನ್ನ ಬಾಯಿಗೆ ಪತ್ತೆರಿಯೇ ಆರ ನೆತ್ತೆರ್ನ ವೈಪುಳಗಲೆ ಭೂಮಂಡಲನೆ ಕಣಕಣ ಬಂಡು ಮುಂದೇನು ತುಯ್ನೆಂಚಿನ ಮಹಾಲಕ್ಷ್ಮೀ ದೇವಿ ಅವರಿಗೆ ವಿಚಿತ್ರ ಆಡಿಯೇ ಆರ ತಲಟಿತ್ರ ಒಂಜಿ ಕುಸುಮನೆಯನ್ನ ಬಾಯಿಗೆ ವೈಪಾಟ ಬರ್ತಿದೆ ಪಟವು ಬಾಜ್ಯಲು ಮಾತ ಪೋಡು ಆ ಪೊರ್ತುಗೆ ಕೇಂಡೆ ದೇವರೇ ನನ್ನ ತಾಳೆ ಮಲ್ಪೋಡು ಬಣ್ಣಗಳೇ ಪೋಳ ಮಗ ಭೂಮಿಗೂ ಧರ್ಮರಕ್ಷಣೆ ಮಲ್ಪಡ ಬೋಡಾದು ರಾಜ್ಯ ಗುಳಿಗೆ ಆದ ಉತ್ತುಲೈ ಧರ್ಮದೈವ ಗುಳಿಗೆ ಆದ ಉತ್ತುಲ ಬಂಡೇರು ಐಕ್ಯ ಮಾಡೋದು ನಾರಾಯಣ ದೇವರ ಬಂಡೆ ಅದು ಪರಮೇಶ್ವರ ದೇವರ ಮಗೆ ಅದು ಭೂಮಿಗೆ ಜತ್ತದ ಭೂಮಿದ ಧರ್ಮನು ವೈಪರ ಮಾಡೋದು ಈ ಭೂಮಿ ಸತ್ಯಾರ ಬರ್ತದೆ ಮತ್ತೆ ಓಯ್ ಅನ್ನದಾನ ಮಲ್ಪುಳ ಬಲ್ಲ ಒಂದು ಪಾರಿವಾಳ ಪರ್ವತ ಹೋಗಿರತ್ತೆ ಅವೇ ಕಟ್ಟ ಎತ್ತರ ಪ್ರದೇಶ ಹೆಚ್ಚಿತು ಬೇಡ ಸಮುದ್ರ ಓಹೋ ಈ ಸಮುದ್ರದ ಗಾಳಿ ತಪ್ಪು 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 ಬೀದಿರು ಐಕು ಮೊಳಾದು ಹಾರಿನ ಕಡಲು ನೀರು ತಲೆನ ಗಡ್ಡಗ ನೀರು ಹೊರಗಡೆ ನಿದ್ರೆ ಮಲ್ಪೋಡು ಮೊಳಾದ ಗಾಳಿ ನಿಂತೋಡು ಏನು ದಾನೆ ಮಾತ್ರ ಲಕ್ಕರಜಿ ಒಳ್ಳೆ ಜಪ್ಪಳ ಸಂಹರಿಸುವ ಉದ್ದೇಶವನ್ನು ಇರಿಸಿಕೊಂಡು ಬಂದಂತ ನಾವುಗಳು ಶೋಣಿತಾಪುರದ ಹಾದಿಯನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇಲ್ಲಿ ನೋಡಿ, ದೀರ್ಘ ದೇಹಿಯೊಬ್ಬ ಅಡ್ಡವಾಗಿ ಮಲಗಿದ್ದಾನೆ. ಶಿರವನ್ನ ಘಟ್ಟಕ್ಕೆ ಚಾಚಿ ಕಾಲನ್ನ ಸಮುದ್ರಕ್ಕೆ ಚಾಚಿ ಮಲಗಿದ್ದಾನೆ. ಶಕ್ತಿ ಸ್ವರೂಪಿಣಿಯರಾದ ನಾವು ಅವನನ್ನು ದಾಟಿ ಮುಂದಕ್ಕೆ ಸಾಗುವುದು ಸರಿಯಲ್ಲ. ಯಾರಾದ್ರೂ ಅವನನ್ನು ಎಬ್ಬಿಸಲು ಪ್ರಯತ್ನ ಪಡುವರೇ? ಹೇಳುವುದಿಲ್ಲ. ನೀನು ಪ್ರಯತ್ನ. ನಿತ್ಯ ಬಂದವರನ್ನು ಎಬ್ಬಿಸಬಹುದು, ನಿತ್ಯ ಬಂದಂತೆ ನಟನೆ ಮಾಡುವವರನ್ನ ಎಬ್ಬಿಸಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾವು
ಜನಕನಿಂದ ಪಡೆದಂತ ಶಕ್ತಿಯಾಯುಧವಿದೆ. ಅದನ್ನೇ ಸ್ಪರ್ಶಿಸಿ ಅವನನ್ನು ಎಬ್ಬಿಸುತ್ತೇನೆಂದು. ಸಮುದ್ರಕ್ಕೆ ಕಾಲನ್ನು ಬಲಗಿರುವಂತಹ ದೀರ್ಘದೇಹಿ ನೀವು ಹದಾರುವಂತಹ ಕಾರ್ಯಕ್ಕೆ ಹೊರಟವರು ನಾವು. ನೀನು ಯಾರು, ಎಲ್ಲಿಂದ ಬಂದವ, ಏನು ಕಾರ್ಯ ಹೇಳುತ್ತೀಯಾ? ಎಲ್ಲರಿಗೂ ಕೇಳ್ತದೆ. ಕೇರಳ ಮಲ್ಲಜ್ಜ ಭೂಮಿ ಬಾಗಲಾವಳು ಇತರ ಬಾಳ ಸಿದ್ಧಪುರಳು ಪರ್ವತ ಪುಡಿ ಬಿಡಾದು ಪರ್ತು ಬೊಬ್ಬರ ಸುಧಾರಣ ಎನ್ನ ಬೊಬ್ಬೆಗೆ ಹೊರ ಉತ್ತೋಳು ಅಂಚಿನ ಬೊಬ್ಬೆ ಮಾಡಬೇಡ ದರೆ ನಿಖಲ ತಂಕ ಮಟ್ಟ ಉತ್ತೋಳು ಅವನ ಒಂದು ಪಾತ್ರ ಕೇಳಲೆ ಯಾರು ಏರದು ಕೇಳಲ್ಲ ಗೊತ್ತಿಪ್ಪಳ ಸತ್ಯಗಳ ವಿಚಾರ ಹೊಡ್ಕೊಳ್ತಿದ್ದಿ ಗೊತ್ತಿದ್ದರೆ ತಪ್ಪು ಬರ್ತಾರೆ ಪಂದ್ಯ ಪಾತ್ರ ಕೇಳಿ ಮುತ್ತು ನಡಪ್ಪಳು ಯಾರು ಏರು ಗೊತ್ತಲ್ಲ ಕೈಲಾಸ ಪರಮೇಶ್ವರ ದೇವರಲ್ಲ ಅಂತ ಆರು ನಮಗೆ ಆತು ಮಾತ್ರ ಲಕ್ಷ್ಮೀ ರಮಣವಲ್ಲಾರತ್ತ ಆ ನಾರಾಯಣ ದೇವರ ಬಂಟೆ ಯಾರು ಏನು ಗೊತ್ತಲ್ಲ ಯಾರು ಮಾತ್ರವಲ್ಲ ನಿನ್ನ ಹೆಸರು ಹೇಳುವಾಗ ನಿನಗೇನು ಇದು ಅವಶ್ಯ ಎನ್ನ ಅಭ್ಯಾಸ ತಿಳಿದು ಸಹಿತಿದಲ್ಲ ಒರಿನಾಡೇನ ನಾವು ಹೀಗೆ ಅವನ ಈ ತರ ವರ್ತನೆಗೆ ಕಾರಣ ಅಜ್ಞಾನ. ಅವನಿಗೆ ಸುಜ್ಞಾನವನ್ನು
ದೂತಳ ನಿನಗೆ ಕೊಡುವೆ ತರಿಯಲು ಹರಿಯಲು ಒತ್ತಿ ಬಂದೆವು ಬರುವೆಗದರ ರಕ್ತ ದೌತನ ನಿನಗೆ ಕೊಡುವೆ ದುರುಳ್ಳ ಹರಿಯನೇ ಮವ ಒಂದಿ ಬಂದೆವುರೇ ದುರಿಗಾಯ ಕೇಳುತ್ತಿರುವೆ. ನಾವು ಶ್ರೀಹರಿಯ ನೇತ್ರದಿಂದ ಜನಿಸಿದಂತಹ ಕಣ್ಣೀರಿನಿಂದ ಜನಿಸಿದಂತಹ ಜಲದುರ್ಗೆಯವರು ಅಂದು ಕಾರಣ ಇದೆ. ಧರೆಯಲ್ಲಿ ಧರ್ಮ ಗ್ಲಾನಿಯಾಗಿದೆ. ಧರ್ಮವನ್ನು ರಕ್ಷಿಸುವ ಉದ್ದೇಶದಿಂದ ನಾವು ಈ ಧರೆಗೆ ಬರಬೇಕಾಯಿತು. ಹರಿಯ ನೇಮದಿಂದ ದುರುಳ ರಾಕ್ಷಸನನ್ನು ಸಂಹರಿಸಿ ನಾವು ಅವನಿಗೆ ರಕ್ಷಣೆಯನ್ನು ಕೊಡಬೇಕಾಗಿ ಬಂದಿದ್ದೇವೆ. ದಾರಿಕಾಸುರನ ವಧೆಯಾಗಬೇಕು. ಆದ್ರೆ ಒಂದು ನಾವು ಬಂದದ್ದು ಧರ್ಮ ರಕ್ಷಣೆಗೆ ಬೇಕಾಗಿ, ನೀನು ಹೊರಟ ಬಂದವು ಧರ್ಮ ರಕ್ಷಣೆ ಬೇಕಾಗಿ. ಅದಕ್ಕಾಗಿ ನಿನ್ನಲ್ಲಿ ಒಂದು ಕೇಳುವುದು, ಒಂದು ವೇಳೆ ನೀನು ನಮ್ಮ ಜೊತೆಯಾಗಿ ಬಂದೆ ಅಂತಾದ್ರೆ ಆ ದುರುಳ ದಾರಿಕರನ್ನು ವಧಿಸಿದ ಮೇಲೆ ಆತನ ರಕ್ತದೌತಣವನ್ನು ನಿನಗೆ ನೀಡುತ್ತೇವೆ. ಹಸಿವಿನಿಗೆ ಈ ಭೂಮಿದ ತರ್ಪಣ ಒರ್ಪರ ಕರ್ಪಣ ಕಲ್ಪನೆ ಮಾಡೋದು ಯಾರು ನಿಖಿಲ ಬೆರಿಯ ಸೇವೆಗಾಗುತ್ತೆ ಬರ್ಪೆ ಸಾಗೋಣ. ದರ್ಶನ ಪೂಜೆ ನೆರವೇರಿಸಲು ವರಸು ದರ್ಶನ ಪೂಜೆ ನೆರವೇರಿಸಲು ಸ್ನಾನವಿರಲಿಗೆನು ತಲ್ಲಿ ನದಿಗೆ ಕೈಬಿಟ್ಟಂತ ತಾಯಿ ಮಧುರ ನಿಂದಿಲಿ ನಿತ್ಯ ನಿಗದಿರಿ ವಿಭವದಲ್ಲಿ ದೇವರನ್ನು ಧ್ಯಾನಿಸುವ ಮೂಲಕ ಜೀವನವನ್ನು ಕಳೆಯುತ್ತಾ ಹೇಗಿದ್ದ ದಾರುಕ ಹೇಗಾದ ಎಂಬುದೇ ಪ್ರಶ್ನಾರ್ಥಕವಾಗಿ ಉಳಿದ. ಒಂದು ಕಾಲದಲ್ಲಿ ದಾರಿಕನೆಂಬಂತಹ ಹೇಳ ಹೆಸರಿಲ್ಲದವಂತೆ ಪರದಾಡುತ್ತಾ ಇದ್ದೆ. ಆ ಹೊತ್ತಿಗಾಗಲೇ ಶುಕ್ರಾಚಾರ್ಯರ ಅನುಗ್ರಹದಿಂದ ಯೋಗ್ಯವಾದಂತಹ ವಿದ್ಯಾಭ್ಯಾಸವನ್ನು ಮಾಡುವುದರ ಮುಖೇನವಾಗಿ
ಶೋಣಿತಾನಗರಿಯ ಸಿಂಹ ಗದ್ದುಗೆಯನ್ನು ಅಡರಿಕೊಂಡೆ. ಆಮೇಲೆ ಒದಗಿ ಬಂದಂತಹ ಭಾಗ್ಯ ಏನಂತ ಹೇಳಿ, ಯೋಗ ಭಾಗ್ಯ ಎರಡೂ ಕೂಡ ಜೊತೆಯಲ್ಲಿ ಬರುವುದು ಅಪರೂಪ. ಹಾಗಂತ ನನ್ನ ಯೋಗ ಭಾಗ್ಯದ ಬಗ್ಗೆ ಯೋಚಿಸುವುದಕ್ಕೆ ನಾನು ಹುಟ್ಟಿದಂತಹ ಜನ್ಮ ನಕ್ಷತ್ರವೇ ಇಲ್ಲ. ಹಾಗಂತ ಎಲ್ಲವೂ ನನ್ನ ಪಾಲಿಗೆ ಒದಗಿ ಬ್ರಹ್ಮದೇವನ ಅನುಗ್ರಹದಿಂದ ವಿಶೇಷವಾದಂತಹ ವರಪ್ರಸಾದವನ್ನು ಪಡೆದೆ. ದೇವಲೋಕವನ್ನು ಯಾರಿದೆ, ದಿಗ್ವಿಜಯವನ್ನು ಸಾರಿದೆ, ದೇವಲೋಕವನ್ನು ವಶವಾಗಿರಿಸಿಕೊಂಡೆ. ದೇವತೆಗಳೆಲ್ಲರೂ ನನ್ನ ಅನುಯಾಯಿಗಳಾಗಿ ಬಾಳುವುದಕ್ಕೆ ಬದುಕುವುದಕ್ಕೆ ಸಿದ್ಧರಾಗಿಯೇ ನಿಂತಿದ್ದಾರೆ. ಏನು ಮಾಡುವ ಹೇಳಿ, ಸದಾ ಕಾಲದಲ್ಲಿ ಅವನನ್ನು ಬರೆಯಬಹುದಾದಂತಹ ಆದಿನಾರಾಯಣ ಅವರ ಪಕ್ಷಪಾತಿಯಾಗಿ ಬಂದ ಕೊನೆ ಗಳಿಗೆಯಲ್ಲಿ ಯುದ್ಧಕ್ಕೆ ಸಿದ್ಧನಾಗ ಆತನ ಚಕ್ರವನ್ನ ಆತನನ್ನು ಯುದ್ಧರಂಗದಿಂದ ಹೊರದಿಬ್ಬದಂತಹ ಕೀರ್ತಿ ನಮ್ಮ ಪಾಲಿಗೆ. ಅಂದಿನಿಂದ ಶುಚಿರ್ಭೂತರಾಗಿ 3 ಹೊತ್ತಿಗೆ 3 ಪೂಜೆಯನ್ನು ನನ್ನ ದೇವತಾ ಗ್ರಹದಲ್ಲಿರಿಸಿಕೊಂಡು ಅನುನಿತ್ಯವೂ ಸುದರ್ಶನ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇನೆ. ಇದುವರೆಗೆ ನನ್ನ ಜೀವನದಲ್ಲಿ ಯಾವುದೇ ಕುಂದು ಕೊರತೆಗಳು ಬಂದದ್ದಿಲ್ಲ. ಹಾಗಂತ ಯೋಚನೆ ಮಾಡುವಂತಹ ವೇಳೆ ಇದು ಸಂಧಿಕಾಲವಲ್ಲವೇ, ಸ್ನಾನಾದಿ ಗ್ರಹವನ್ನು ಸೇರಿ ನದಿ ಸ್ನಾನವನ್ನು ಮಾಡಬೇಕಾದಂತಹ ಕಣ್ಣಿಗೆ ಬಿದ್ದೆ ನೀ ಎಲ್ಲಿಂದ ಬರಗೀಗ ಕಣ್ಣಿಗೆ ಬಿದ್ದೆ ಸೊಲ್ಲಿಸೈ ವರ ಮಕ್ಕಳಿಲ್ಲವೇ ನಿನಗಮ್ಮ ಸೊಲ್ಲಿಸೈ ವರ ಮಕ್ಕಳಿಲ್ಲವೇ ನಿನಗಮ್ಮ ಎಲ್ಲಿ ನಿನ್ನಯ ಮನೆ ನನ್ನದೇ ಆದಂತಹ ಶೋಣಿತಾನಗರಿಯಲ್ಲಿ ಇದುವರೆಗೆ ನಿನ್ನಂತಹ ಜೀವವನ್ನು ಕಂಡವನು ನಾನು ಬರಲಿಲ್ಲ. ಹಣ್ಣು ಹಣ್ಣು ಮುದುಕಿ ಚರ್ಮವನ್ನು ಕಡೆಯಲ್ಲಿದ್ರೆ ಎಲುಬು ಮತ್ತೊಂದು ಕಡೆಯಲ್ಲಿ ಗೋಚರಿಸುತ್ತಾ ಇದೆ. ಬಹುಶಃ ಎಷ್ಟೋ ವಸ್ತ್ರಗಳನ್ನು ಕಳೆದ ನಿನ್ನಂತಹ ಈ ಶರೀರದಲ್ಲಿ ಬಾಧಿಸುತ್ತಾ ಇರುವಂತಹ ಬಾಧೆಯಾಗಿರಬಹುದು. ಹಾಗಂತ ನೀನು ನಡೆದಾಡುವಂತಹ ರೀತಿ, ಬಂದು ನಿಂತಹ ಶೈಲಿ, ಇವೆಲ್ಲವನ್ನು ಗುರುತಿಸುವಾಗ ನಿನ್ನನ್ನು ಪ್ರಶ್ನಿಸಬೇಕಾದಂತಹ ಅನಿವಾರ್ಯತೆ ನನ್ನಲ್ಲಿ ಬಂದು. ಆದ್ದರಿಂದ ಯಾರು ನೀನು, ಎಲ್ಲಿಗಾಗಿ ಹೋಗುವಳು, ನನ್ನೇ ಕಾಣುವುದಕ್ಕಾಗಿ ಬಂದೆಯೋ? ಮಗನೇ ಅನ್ನವಿಲ್ಲದೆ 3 ದಿನಗಳಾಯಿತು ಕಂದ ಉಣ್ಣುವ ಆಸೆಯುಳ್ಳು ನಾ ಬಂದೆ ಉಣ್ಣುವ ಆಸೆಯುಳ್ಳು ನಾ ಬಂದೆ ಅನ್ನವಿಲ್ಲದೆ ನಿನ್ನ ರಾಜ್ಯನೇ ಸತ್ತರೆ ಅನ್ನವಿಲ್ಲದೆ ನಿನ್ನ ರಾಜ್ಯನೇ ಸತ್ತರೆ ಉನ್ನತ ಅಪಕೀರ್ತಿ
ಬಹುದು ನಿನಗೆ ಉನ್ನತ ಅಪಕೀರ್ತಿ ಬಹುದು ಅನ್ನವಿಲ್ಲದೆ 3 ದಿನಗಳ ಮಾತಾಡುತ್ತಿರುವ ನೀನು ಯಾರಪ್ಪ? ನಿನ್ನಲ್ಲಿ ಕಾಣುವಂತಹ ಪ್ರಶ್ನೆ. ನಾನು ಅನ್ಯನಲ್ಲ, ಈ ನಗರದ ಒಡೆಯ. ನಾನು ನನ್ನಲ್ಲಿ ಮಾತಾಡಿಸುತ್ತಿರುವ ನೀನು ದಾರಿಗಾಸುರ. ದಾರಿಗನ ಕಂದ. ಮಗನೇ, ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣ್ತೇನೆ ಅನ್ನೋ ಭರವಸೆಯೇ ನನಗಿರ್ಲಿಲ್ಲಪ್ಪ. ಯಾಕೆ ಕಂದ, ನಿನ್ನ ಬಗ್ಗೆ ನಿನಗೆ ತಿಳಿದದ್ದಕ್ಕಿಂತ ಹೆಚ್ಚು ನನಗೆ ಗೊತ್ತುಂಟಪ್ಪ. ನನ್ನ ವಿಚಾರದಲ್ಲೇ ನನಗಿಂತಲೂ ಮಿಗಿಲಾದಂತಹ ಕಥೆಯನ್ನು ನೀನು ಬಲ್ಲ. ಅದು ಹೇಗೆ? ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟ ಮಗ? ನನ್ನನ್ನು ಹೆತ್ತವಳು ನನ್ನ ತಾಯಿ. ಹಾಗಂತ ಅವಳನ್ನು ನಾನು ಕಂಡವನಲ್ಲ. ಯಾರು ಅಂತ ನೀವು ಬಲ್ಲವನು. ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಾದ್ರೆ ನಿನಗೆ ಹಾಗಂತೆಲ್ಲ ಸಾಕಿದ ಸಾಕು ತಾಯಿ ಇನ್ನೊಬ್ಬಳಿದ್ದಾಳಂತೆ, ಅವಳ ಬಗ್ಗೆ ಗೊತ್ತುಂಟ ಮಗ ನಿನಗೆ? ಹೆತ್ತ ತಾಯಿಯನ್ನೇ ಕಾಣದಂತಹ ನಾನು ಸಾಕು ತಾಯಿ ಯಾರೆಂದು ನೆನಪಿಟ್ಟುಕೊಳ್ಳು. ಹಾಗಂತಹ ಸಾಕಿದವಳೊಬ್ಬಳು ಇದ್ದಾಳು ಎಂಬುದನ್ನು ಅರಿತು ಅವಳ ಬಗ್ಗೆ ತಿಳಿಯಬೇಕು ಅನ್ನೋ ಕುತೂಹಲ ಉಂಟಪ್ಪ ನಿನಗೆ? ತಿಳಿಬೇಕು ಅಂತ ಹೇಳಿದ್ರೆ ಅವಳು ಸಿಗಬೇಕಲ್ಲ. ನಾನು ಹೇಳಿದ್ರೆ ನಂಬ್ತೀಯ ನೀನು? ಹೇಳುವಂತದ್ದು ಸರಿ ಇದ್ರೆ, ನಂಬಬಹುದಾದಂತಹ ಸ್ಥಿತಿಯಲ್ಲಿದ್ರೆ ನಂಬದೇ ಇರುವವನು ನಾನು. ನನಗೆ ಗೊತ್ತಿದ್ದದನ್ನು ಹೇಳಿದ್ರೆ ನಂಬ್ತೀಯಲ್ಲ ನೀನು? ನಿನಗೆ ಗೊತ್ತಿದ್ದದನ್ನೇ ಹೇಳ್ತೀಯ. ಆಯ್ತು, ಹೇಳ್ತೇನೆ. ಹಾಗಾದ್ರೆ ಒಂದಾನೊಂದು ಕಾಲದಲ್ಲಿ ಮಗ. ಎಂತದ್ದು? ಯಾರಿಗೆ ಕಥೆ ಹೇಳುವುದಕ್ಕೆ ಹೊರಟದ್ದು ನೀನು? ಗೊತ್ತಾಗ್ತದೆ ಹಾಗೆ ಹೇಳಿದ್ರೆ. ಮತ್ತೆಂತದ್ದು? ನನ್ನ ಸಾಕು ತಾಯಿ ಯಾರು? ಬೇಗ ಬೇಗ ಹೇಳಬೇಕ. ನಮ್ಮದು ಕಾಲಮಿತಿಯ ಈಗ ಮಾತಾಡುದು? ಕಾಲಮಿತಿ ಅಂತೇಳಿ ಅಲ್ಲ, ಎಲ್ಲಾ ಸಮಯವನ್ನು ನಾವೇ ತಿಂದು ಹಾಕಿದ್ರೆ ಮಿಕ್ಕುಳಿದವರು ಬರಬೇಕಲ್ಲ. ಹಾಗೆ ಮಗನೇ, ನಾನು ಹಾಗಾದ್ರೆ ಬೇಗ ಬೇಗ ಹೇಳ್ತೇನೆ. ವಿಷಯ ಎಲ್ಲ ಬಂದ್ರೆ ಆಯ್ತಲ್ಲ. ವಿಷಯ ಬರಬೇಕು. ಹಿಂದಕ್ಕಾದ್ರೆ ಒಂದು ದಿವಸ ಮಗ ನಾನು ನೀನು ದಾರಿಯಲ್ಲಿ ಹೀಗೆ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೊಂದು ಮಗು ಸಿಕ್ಕಿತಪ್ಪ. ಹಾಗಿದ್ರೆ ನೀನು ಪ್ರಾರಂಭದಲ್ಲಿ ದಾರಿಯಲ್ಲೇ ಹೋಗುತ್ತಿದ್ದ? ಹೌದೌದು, ಈಗಲೂ ದಾರಿಯಲ್ಲೇ ಹೋಗುದು. ದಾರಿ ತಪ್ಪಿದವಳಲ್ಲ. ಇಲ್ಲ, ನಿಮ್ಮಾಗಿರೋರು ಯಾರಾದ್ರೂ ದಾರಿ ಬಿಟ್ಟು ಹೋಗ್ತಾ ಇದ್ರೆ ಒಮ್ಮೆಮ್ಮೆ ಅವರ ಜೊತೆ ಹೋಗುದು, ಮತ್ತೇನು ಸಾಯುದು ಅಲ್ಲ. ಸರಿ, ದಾರಿಯಲ್ಲಿ ಹೋಗುವವರನ್ನು ಹುಡುಕುವುದೇ ಕಷ್ಟ. ಅದರಲ್ಲಿಯೂ ನಿನ್ನಂತ ಪ್ರಬುದ್ಧೆಯಾದಂತ ಪ್ರಾಯ. ದಾರಿಯಲ್ಲಿ ಹೋಗುವಾಗ ಮಗ ದಾರಿ ಬದಿಯಲ್ಲಿ ನನಗೊಂದು ಮಗು ಸಿಕ್ಕಿತಪ್ಪ. ಆ ಮಗುವನ್ನು ಎಲ್ಲಿ ಬಿಟ್ಟೆ? ಮಗುವನ್ನು ಎತ್ತಿಕೊಂಡು ಚೆನ್ನಾಗಿ ಸಾಕಿ ಸಲಹಿದೆ ಕಂದ. ಈಗ ಒದ್ದು ಹೊರಗೆ ಹಾಕಿದ್ನ? ಇಲ್ಲಪ್ಪ, ಮತ್ತೆ ನಾನು ಸಾಕಿದ ಮಗು, ಅದು ಬೇರೆ ಯಾರು ಅಲ್ಲಪ್ಪ, ಅದು ನೀನೇ ಕಂದ. ನನ್ನ ಕೈಗೆ ಸಿಗುವಾಗ ಇಷ್ಟೇ ಉದ್ದ ಇದ್ದದ್ದು ನೀನು, ಇಷ್ಟೇ ಉದ್ದ. ಇದೇ ಮೊಲೆ ಹಾಲನ್ನು ನಿನಗೆ ಕೊಟ್ಟು ನಿನ್ನನ್ನು ಸಾಕಿದ್ದು ನಾನು. ಮಗು ಅಂತ ಹೇಳಿದ್ರೆ ಇಷ್ಟು ಉದ್ದ ಮತ್ತೆಷ್ಟು ಉದ್ದ ಇರ್ತದ? ಅಲ್ಲ, ನನಗೆ ಸಿಗುವಾಗ ತಾಯಿ ಅಂತ ಹೇಳಿದ್ದೆ. ಬೇಸರ ಇಲ್ಲ ನನಗೆ. ಯಾಕೆ? ಯಾಕಪ್ಪ? ನನ್ನ ಜೀವನದಲ್ಲಿ ಕಂಡುಕೊಂಡಂತಹ ಒಂದೇ ಒಂದು ಕೊರತೆ ಅಂತ ಹೇಳಿದ್ರೆ ತಾಯಿ. ಆದರೆ ನನ್ನನ್ನು ಮಗನೆಂದು ಯಾರು ಒಪ್ಪಿಕೊಳ್ಳುತ್ತಾರೋ ತಾಯಿಯ ಮಮತೆಯನ್ನು ಆತರಲ್ಲಿ ಕಾಣುವುದಕ್ಕೆ ನನಗೆ ಅಭ್ಯಂತರ ಇಲ್ಲ. ಮಗನೇ, ಆ ಬಳಿಕ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿದ ಕಂದ. ಹೇಗೂ ನನಗೆ ವಿದ್ಯೆ ಕಲಿಯುವ ಯೋಗ ಇಲ್ಲ, ನನ್ನ ಮಗನಾದ್ರೂ ವಿದ್ಯಾವಂತನಾಗ್ಲಿ ಅನ್ನುವ ಕಾರಣದಿಂದ ಗುರುಗಳಾದ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೆಪ್ಪ. ನನ್ನನ್ನು ಗುರು ಶುಕ್ರಾಚಾರ್ಯರಲ್ಲಿ ನೇಮಿಸಿದವಳು ನೀನೆ. ಹೌದು ಮಗನೇ. ಅರ್ಥವಾಯಿತು ತಾಯಿಯೇ, ಅರ್ಥವಾಯಿತು. ಏನಪ್ಪ? ಏನು ಮಾಡೋಣ ಹೇಳು? ಏನು? ಆ ಕಾಲಕ್ಕೆ ನನ್ನ ಜೊತೆಯಲ್ಲೇ ವಿದ್ಯಾಭ್ಯಾಸಂಗವನ್ನು ಮಾಡುತ್ತಾ ಇರುವಂತಹ ವ್ಯಕ್ತಿಗಳ ಶಿಷ್ಯರ ಮನೆತನದವರು, ಹಿರಿಯವರು, ಪೋಷಕರೆಲ್ಲ ಅನುನಿತ್ಯವೂ ಕಾಣುವುದಕ್ಕಾಗಿ ಬರ್ತಾ ಇತ್ತು. ಆದರೆ ಆ ಹೊತ್ತಿಗೆ ನನಗೊಂದು ಬೇಸರ ಹುದುಗಿ ಹೋಗಿತ್ತು.
ಏನಪ್ಪ? ನನ್ನವರು ಅಂತ ಹೇಳಿಕೊಂಡು ಬರುವವರು ಯಾರೂ ಇಲ್ಲ. ಹಾ ನೀನು ನಿಷ್ಕರ್ಮ್ಯ. ಮಗನೇ, ನನಗೆ ಕೂಡ ನಿನ್ನನ್ನು ಕಾಣಲಿಕ್ಕೆ ಆಗಾಗ ಬರಬೇಕು ಅಂತ ಆಸೆ ಇತ್ತಪ್ಪ. ಏನು ಮಾಡುದು ಹೇಳು. ಆಮೇಲೆ ನನ್ನ ಸ್ಥಿತಿ ಚಿಂತಾಜನಕ ಆದದ್ದಲ್ವಾ ಮಗ? ಏನು ಮಹಾ ರೋಗ ಬಂದಿದೆ? ರೋಗ ಬಂದದ್ದಲ್ಲ, ನಿನ್ನನ್ನಲ್ಲಿ ಕಲಿಯುವುದಕ್ಕೆ ಬಿಟ್ಟು ಇಲ್ಲಿ ನಮ್ಮವರನ್ನು ಸೇರುವುದಕ್ಕೆ ಬಂದ್ರೆ ಯಾರು ನನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲ ಮಗ. ಕೆಲವು ಮಂದಿ ಎಲ್ಲ ಅಧಿಕ ಪ್ರಸಂಗಿ ಅಂತ ಹೇಳ್ತಾ ಇದ್ರು, ಹೇಳುವವರು ಹೇಳ್ತಾರೆ. ಈಗ ನಾನೊಂದು ವಿಷಯ ಹೇಳ್ತೇನಪ್ಪ. ಈಗ ಹೇಳುವವರು ಅಧಿಕ ಪ್ರಸಂಗ ಅಂತೇಳಿ ಹೇಳಿ. ಹೌದು, ಹಾಗಂತ ನೀನು ಅಧಿಕ ಪ್ರಸಂಗ ಮಾಡಿ. ಇಲ್ಲ, ನಾನು ನನ್ನ ವಿಷಯ ಬಿಟ್ಟು ಬೇರೆಯವರ ವಿಷಯವೇ ಮಾತಾಡುದು, ಅದು ಅಧಿಕ ಪ್ರಸಂಗ ಅಂತ ಆಗ್ತದ? ನಿನ್ನ ವಿಷಯವನ್ನು ಉಳಿದು ಹೌದು. ಅನ್ಯರದ್ದು ಅಂತ ಹೇಳಿದ್ರೆ ಹೆಚ್ಚಿನದ್ದು ಅಂತ ಆಗುದಿಲ್ಲ. ಹೌದಾ? ಹೆಚ್ಚಿನದ್ದು ಅಂತ ಹೇಳಿದ್ರೆ ಅಧಿಕವೇ. ಇಲ್ಲ, ಒಂದೇ ನಮ್ಮದವರು ಮಾತಾಡ್ತಾರಲ್ಲ, ಮತ್ತೆ ಅವರದನ್ನು ನಾವು ಮಾತಾಡುದು ಅಷ್ಟೇ. ಸೇಡು ತೀರಿಸಿಕೊಳ್ಳುವುದು. ಮಗನೇ, ಅದು ವಿಷಯ ಬಿಡಪ್ಪ. ಅವರೆಲ್ಲ ನನ್ನನ್ನು ದೂರ ಮಾಡಿದ್ರು ಅಂತೇಳಿ ನನಗೆ ನಿನ್ನನ್ನು ಮರೀಲಿಕ್ಕಾಗ್ತದ ಕಂದ? ಒಂದಲ್ಲ ಒಂದು ದಿವಸ ನಿನ್ನ ಚಂದವನ್ನು ಕಾಣುವುದಕ್ಕಾಗಿ ಬದುಕೋ ನಿರ್ಧಾರ ಮಾಡಿದೆ ಮಗ. ಚಂದ ಕಾಣಬೇಕು. ಹೌದು, ಅಲ್ಲ, ನಿನ್ನ ಒಂದು ಚಂದವನ್ನು ಇವತ್ತಲ್ಲ ನಾಳೆ ಆದ್ರೂ ನೋಡ್ಬಹುದು ಅಂತೇಳಿ ಬದುಕುವುದು ಅಂತ ನಿರ್ಧಾರ ಮಾಡಿದೆ. ಜೀವನದಲ್ಲೇ ಒಮ್ಮೆಯಾದರೂ ಉದಾರಕರನ್ನು ಕಾಣಬೇಕು. ಹೌದಪ್ಪ, ಹೀಗೆಂದು ಭಾವಿಸಿದವರು. ನನಗೆ ಬೇಡ ಅಂತ ಹೇಳಿದ್ರು ನನ್ನ ಹೊಟ್ಟೆ ಕೇಳ್ತದ ಕಂದ. ಹೊಟ್ಟೆ ಹೊರೆಯುವುದಕ್ಕಾಗಿ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡೆ ಮಗನೇ. ಹಾಗಿದ್ರೆ ಈ ಹೊತ್ತಿಗೆ ನೀನು ಭಿಕ್ಷುಕ. ಹೌದಪ್ಪ. ಇಲ್ಲಿ ಯಾರಾದ್ರೂ ಏನಾದ್ರೂ ಕೊಟ್ಟಾರ? ಇಲ್ಲ ಮಗ, ಇತ್ತೀಚೆಗೆ ಹೀಗೆ ಬೇಡ್ತಾ ಹೋಗುತ್ತಿರುವಾಗ ಯಾರೋ ಹೇಳುವ ವಿಷಯ ಸಿಕ್ಕಿತಪ್ಪ. ಶೋಣಿತಾಪುರದಲ್ಲಿ ದಾರಿಗೊಂದೆನ್ನುವ ಅರಸನಾಗಿ ಮೆರೆಯುತ್ತಾ ಇದ್ದಾನೆ ಅಂತ. ಪಕ್ಕ ನೆನಪಿಗೆ ಬಂದದ್ದು ನಾನು ಸಾಕಿದ ಸಣ್ಣ ಮಗು ದಾರಿ ಕಣದಪ್ಪ. ನಿನ್ನನ್ನು ಕಾಣಬೇಕನ್ನುವ ಆಸೆ ಹೆಚ್ಚಾಯಿತು ಮಗನೇ. ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ. ಏನು ಮಾಡೋಣ ಹೇಳು. ಏನಪ್ಪ? ನಿನ್ನ ಹಣೆ ಬರಹ ಒಳ್ಳೆದು. ಹೌದಪ್ಪ. ಇಲ್ಲದೆ ಇದ್ರೆ ಈ ಶೋಣಿತಾ ನಗರಿಯಲ್ಲಿ ಇದುವರೆಗೆ ಭಿಕ್ಷಾಟನೆಗೆ ಹೋಗಿ ಹಿಂದೆ ಬಂದವರು ಇಲ್ಲ ಮಗನೇ. ಯಾಕೆ? ಎಲ್ಲಿ ಬೇಡುವುದಕ್ಕೆ ಬಂದಿದ್ದೇನಪ್ಪ. ಅವರನ್ನೆಲ್ಲ ನಮ್ಮ ಶೋಣಿತಾ ನಗರ ಹೊರ ವಲಯಕ್ಕೆ ಅಟ್ಟುವಂತ ಸ್ಥಿತಿ ನಮ್ಮವರು. ಎಂತ ಇಲ್ಲಿ ಯಾರು ಕೊಡ್ಲಿಲ್ಲ ಮಗ. ಈಗ ಖಾಲಿ ತಟ್ಟೆ, ಯಾರು ಕೊಡ್ಲಿಲ್ಲ. ಒಬ್ಬರಲ್ಲಿ ಕೇಳಿದ, ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಕೊಡುವುದಿಲ್ಲಮ್ಮ, ಮಹಾರಾಜರ ಆಜ್ಞೆ ಉಂಟು, ಇಲ್ಲಿ ಬೇಡುವವರಿಗೆ ಶಿಕ್ಷೆ ಇಲ್ಲ, ಕೊಡುವವರ ಕೈ ಕಡಿತಾರೆ ಮಹಾರಾಜರು. ಯಾವತ್ತೂ ಆತ್ಮವಂಚನೆ ಮಾಡக்கூಡ. ಯಾಕಪ್ಪ? ಯಾರಾದರೂ ಅಪ್ಪಿಯಾದರೂ ಕೊಟ್ಟು ಇದ್ರೆ ಕೊಡಲಿಲ್ಲ ಎಂಬಂತಹ ಮಾತುಗಳನ್ನಾಡಿದ್ರೆ ಆತ್ಮವಂಚನೆ ಅಂತೇಳಿ ಆಗ್ತದೆ. ಹೌದು, ಆತ್ಮವಂಚನೆ ಮಹಾಪಾಪ. ಹೌದು, ಅದು ಆತ್ಮ ಇರುವವರಿಗಲ್ಲ. ಹಾಗಿದ್ರೆ ಇಷ್ಟರವರೆಗೆ ನೀನು ಮಾತನಾಡಿದ್ದು ಆತ್ಮ ಇಲ್ಲದೆ. ಮಗನೇ, ಸರಿಯಾದ ಸಮಯಕ್ಕೆ ಹೊಟ್ಟೆ ತುಂಬುವಾಗ ಎಲ್ಲರಿಗೂ ಎಲ್ಲವೂ ಇರ್ತದೆ. ಹೊಟ್ಟೆಗೆ ಬೀಳುವ ಹೊತ್ತಿಗೆ ಸರಿಯಾಗಿ ಬೀಳದಿದ್ರೆ ಯಾವುದು ಇರುವುದಿಲ್ಲ. ಆತ್ಮ ಬಿಡು, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಡ್ತಾರೆ, ಅದು ವಿಷಯ ಬಿಡು ಮಗನೇ. ಕಂದ, ಇಲ್ಲಿ ನೀನು ಆಜ್ಞೆ ಮಾಡಿದ್ಯಪ್ಪ ಬೇಡುವವರಿಗೆ ಕೊಡಬಾರ್ದು ಅಂತೇಳಿ. ನನ್ನ ಹಾಗೆ ಬೇಡುವವರಿಗೆ ಎಷ್ಟು ಕಷ್ಟ ಆಗ್ತಾ ಉಂಟು ಗೊತ್ತುಂಟ ಮಗನೇ. ಈಗ ಬೇಡುವುದೆಂತದ್ದು? ಸತ್ಯ ಹೇಳ್ತೇನೆ ನೀನು ಹೇಳಿದ್ದಂಥದ್ದು ಹಸಿವಾಗುತ್ತದೆ ಮಗನೇ. ಹಸಿವನ್ನು ನೀಗಿಸುವುದಕ್ಕೆ ಬೇಕಾದಷ್ಟು ಅನ್ನಛತ್ರವನ್ನು ಅಲ್ಲಲ್ಲಿ 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 ನಾವು ನಿಯೋಗಿಸಿದವರು. ಹೌದಪ್ಪ, ನಿನ್ನಲ್ಲಿ ಅಲ್ಲಲ್ಲಿ ಅನ್ನ ಛತ್ರ ಉಂಟು, ನನಗೆ ಕೊಡಬೇಕಲ್ಲ. ಅನ್ನವನ್ನು ನೋಡದೆ ಅನ್ನದ ಬಣ್ಣವೇ ಮರೆತು ಹೋಗಿದೆ ಮಗನೇ. ಅನ್ನ ಬಿಳಿ ಇರುವುದಲ್ವಾ? ಅನ್ನಕ್ಕೂ ಬಣ್ಣ ಬಿಳಿ ಮರೆತು ನೋಡ್ಲೇ ಇಲ್ಲ ಮಗನೇ. ಸತ್ಯ ಹೇಳ್ತೇನಪ್ಪ, ಅನ್ನವನ್ನು ನೋಡದೆ ಸಾಧಾರಣ 1 ತಿಂಗಳೇ ಕಳೆಯಿತು ಮಗ. ಊಟ ಮಾಡದೆ 15 ದಿನಗಳೇ ಆಯ್ತಪ್ಪ. ಅನ್ನ ಬೇರೆ ಊಟ ಬೇರೆ. ನೀನು ದಿವಸ ಊಟ ಮಾಡಿದ್ರೆ ಹೇಗೆ ರೀತಿ ಇದ್ದಿ ಎಂಬುದನ್ನು ಯೋಚಿಸುವುದಕ್ಕೆ ಕಷ್ಟ. ಏನಾಗಿದೆಪ್ಪ? 3 ದಿವಸದಲ್ಲೇ ಊಟ ಮಾಡದೆ ಎಷ್ಟು ಗಟ್ಟಿಮುಟ್ಟಾಗಿ ನಡೆದಾಡ್ತಿ ಅಂತೇಳಿ ಅಲ್ಲೆ. ಇನ್ನು ದಿವಸ ಊಟ ಮಾಡಿದ್ರೆ ಏನಾಗಿದೆ? ಇಲ್ಲ, ಇದ್ದ ಶಕ್ತಿಯನ್ನೆಲ್ಲ ಒಟ್ಟು ಮಾಡಿಕೊಂಡು ಬಂದದ್ದು ಮಗನೇ. ಕಂದ, ಏನಾದ್ರೂ ಕೊಡಪ್ಪ. ಊಟ ಇಲ್ಲ ಅಂತ ಚಿಂತಿಸಬೇಡ. ಮರುಗದಿರಮ್ಮ ನೀನು ಸ್ನಾನವ ಮಾಡಿ ಬರುವೆ ಶೀಘ್ರದೊಳು ನಾನು. ಸ್ನಾನವ ಮಾಡಿ ಬರುವೆ ಶೀಘ್ರದೊಳು ನಾನು. ಅರಿತರೆ ನೀಯನ್ನ ಅರಮನೆಯನ್ನು ಸೇರಿ. ಅರಿತರೆ ನೀ
ಏನು ಮಾಡೋಣ ಹೇಳು. ಕಂದ ಕೇಳಿದ ಕ್ಷಣಕ್ಕೆ ನನ್ನನ್ನು ಕುಳ್ಳಿರಿಸಿ ಬಡಿಸುವಂತಹ ಯೋಚನೆಯನ್ನು ಮಾಡುತ್ತಾ ಇದ್ದೇನೆ. ಮಗನೇ, ಎದ್ದು ನಿಲ್ಲುವುದಕ್ಕೆ ಶಕ್ತಿ ಇಲ್ಲ, ಬಿದ್ದು ಸಾಯುವ ಸ್ಥಿತಿ ಸಾಯ್ತೇನೆ ಅಂತ ನನಗೆ ದೇವರಾಣೆ, ಬೇಸರ ಇಲ್ಲ ಮಗನೇ. ಸಾಯುವ ಸ್ಥಳ ಇದ್ಯಾವುದು? ನಿನ್ನ ರಾಜ್ಯದಲ್ಲಿ ಬಿದ್ದು ಸತ್ರೆ 7 ಜನ್ಮದಲ್ಲೂ ನಿನ್ನನ್ನು ಬಿಟ್ಟು ಹೋಗದ ಉನ್ನತ ಅಪಕೀರ್ತಿ ನಿನಗೆ ಬರ್ತದೆ ಮಗ. ಏನಾದ್ರೂ ಕೊಡಪ್ಪ. ಅಮ್ಮ, ನನ್ನಂಥ ಧೀರನಾದಂತಹ ಮಗನನ್ನು ಪಡೆದ ಬಳಿ ನಿನಗೆ ಎಂದಾದರೂ ಮರಣ ಎಂಬುದು ಶೀಘ್ರದಲ್ಲಿ ಸೋಕುವುದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಏನಾದ್ರೂ ಕೊಡು ಮಗ. ಕೊಡಬಹುದು. ಇಲ್ಲಿ ಅಲ್ಲ, ಮತ್ತೆ ನಾನು ಹೊರಟು ನಿಂತದ್ದು ನದಿ ಕಡೆಗೆ ಸ್ನಾನಾದಿಗಳನ್ನು ಒದಗಿಸಿಕೊಂಡು ಸ್ನಾನ ಬೇಕಾದ್ರೆ ನಾಳೆ ಆದ್ರೂ ಮಾಡ್ಬೋದು ಮಗನೇ. ಅನ್ನ ಈಗಲೇ ಬೇಕಲ್ವಪ್ಪ. ನಿನ್ನಂತಹ ತಾಯಿಯ ಸ್ಥಾನದಲ್ಲಿರುವ ಅನ್ಯ ಬೋಧನೆಯನ್ನು ಯಾವತ್ತೂ ಮಾಡಕೂಡದು. ಯಾಕಪ್ಪ? ಯಾವುದನ್ನೂ ತಪ್ಪಿ ನಡೆದರೆ ಯಾವತ್ತೂ ದೇವಾನುಗ್ರಹ ನಮಗೆ ಸಿದ್ಧಿಸುವುದಿಲ್ಲ. ಆ ನೆಲೆಯಲ್ಲಿ ಹೇಳ್ತೇನೆ, ನೀನು ಚಿಂತಿಸಬೇಕಾದಂತ ಅವಶ್ಯಕತೆಯೇ ಇಲ್ಲ. ನೋಡು, ಆ ಕಡೆಗೆ ನೇರವಾದಂತಹ ದೃಷ್ಟಿಯನ್ನಿರಿಸು. ಮಗ ನನ್ನ ಅರಮನೆ. ಅದು ನಿನ್ನ ಅರಮನೆಯ? ಓ, ಮಾತಾಡಿ ಮಾತಾಡಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ಯಲ್ಲ. ಅರಮನೆಯನ್ನು ನೀನು ಸೇರಿ ಬೇಕಾದಷ್ಟು ಉಂಡು ನಿದ್ರಿಸಿ ಆ ಬಳಿಕ ಎದ್ದು ಮಾತನಾಡುವುದಕ್ಕೆ ನಾನು ಬರ್ತೇನೆ. ಅಲ್ಲಿ ಯಾರಿದ್ದಾರೆ ಮಗ ಕೊಡ್ಲಿಕ್ಕೆ ನನಗೆ? ನನ್ನ ಮಡದಿ ಇದ್ದಾಳ. ಓ, ನಿನ್ನ ಹೆಂಡತಿ ಇದ್ದಾಳ? ಹೌದು. ನಿನಗೆ ಮದುವೆ ಆಗಿದ? ಮತ್ತೆ ನನ್ನನ್ನು ಯಾಕೆ ಕರೀಲಿಲ್ಲ? ಈಗ ಬಂದು